ನಮಸ್ತೆ ಆತ್ಮೀಯರೇ, ಇವತ್ತು ನಾವು ಕೇತುಪುರ ತೋಟದಲ್ಲಿದ್ದೀವಿ. ನಾನು ನಿಮ್ಗೆ ಹೇಳಿದ್ದೆ 90 ದಿನ ಆದಮೇಲೆ ನಿಂತ್ಕೊಂಡು ನೋಡಿದ್ರೆ ಅಲ್ಲಿ ಬಿಲ್ಡಿಂಗ್ ಕಾಣೋದಿಲ್ಲ ಅಂತ. ಇನ್ನೂ 90 ದಿನ ಆಗಿಲ್ಲ. ಇದು ಇನ್ನೂ 50 ದಿನದಲ್ಲಿ ಇದ್ದೀವಿ. ಇನ್ನೂ 40 ದಿನ ಬಾಕಿ ಇದೆ. 50 ದಿನಕ್ಕೆ ಈ ಲೆವೆಲಲ್ಲಿ ಬಂದಿದೆ ನೋಡಿ, ಎಲ್ಲ ಹೂವು ಬಂದಿದೆ. ಗ್ರೀನ್ ಸೀಡ್ ಲೈನೆಲ್ಲ ರೆಡಿಯಾಗಿದೆ ನೋಡಿ. ಈ ರೀತಿ ಬರಬೇಕು. ಈ ರೀತಿ ಬಂದಾಗ ನಾವೇನು ಮಾಡಬೇಕು, ರೋಟೋವೇಟರ್ ಹಾಕಿ ಕಂಪ್ಲೀಟು ಭೂಮಿನೆಲ್ಲ ನಾವು ಉತ್ಕೊಂಡ್ಬಿಡ್ಬೇಕು. ಹಾಗೆ ನೋಡಿ, ಈ ಸೈಡಲ್ಲಿ ಈಗ ಜಟ್ರೋಪ ಭಾಳ ಸೂಪರಾಗಿ ಬಂದಿದೆ. ಕೇತುಪುರ ತೋಟದಲ್ಲಿ ಜಟ್ರೋಪ ಬಂದಷ್ಟು ಬಾಕಿ ಮೋಸ್ಟ್ಲಿ ಭಾಳ ವಿಶೇಷವಾಗಿ ಬಂದಿದೆ, ಚೆನ್ನಾಗಿ ಬಂದಿದೆ. ಅಂದರೆ ಇಲ್ಲೆಲ್ಲ ಅವರು ಇಟ್ಟಿಗೆ ಮಣ್ಣೆಲ್ಲ ಗುಡ್ಡೆ ಹಾಕಿದ್ರು, ಅಲ್ಲೆಲ್ಲ ಆರ್ಗಾನಿಕ್ ಕಾರ್ಬನ್ನು ಸರಿಯಾಗಿರಲಿಲ್ಲ. ನಾವು ಇಲ್ಲಿಗೆ ಎಲ್ಲ ವರ್ಮಿಂಗ್ ಕಾಂಪೋಸ್ಟ್ ಹಾಕಿ ಈ ಲೆವೆಲ್ಗೆ ನಾವು ತಂದಿದ್ದೀವಿ ಎಲ್ಲ. ಹಾಗೆ ಇಲ್ಲಿ ತೆಂಗಿನ ಗಿಡ ಎಲ್ಲ 15 ಅಡಿ ಬೇಲಿಂದ 15 ಅಡಿ ಒಳಗಡೆ ಇಲ್ಲಿ ನಾವು ಗಿಳಿಸಿಡಿಯನ್ನು ಇಲ್ಲಿ ಹಾಕೊಂಡಿದ್ದೀವಿ. ಗಿಳಿಸಿಡಿ ಎಲ್ಲ ಚೆನ್ನಾಗಿ ಬಂದಿದೆ. ಇದನ್ನು ನೆಕ್ಸ್ಟ್ ಜೂನ್ಗೆ ನಾವು ಇನ್ನು ಕಟ್ ಮಾಡ್ಬೋದು ನೋಡಿ. ಈ ಲೆವೆಲಲ್ಲಿ ಹೈಟಲ್ಲಿ ಬಂದಿದೆ. ಆಮೇಲೆ ಈ ರೀತಿ ಇದು ಗುಂಪಾಗಿ ಬರ್ತದೆ. ಈಗ ಇದು ಪಶ್ಚಿಮದಿಂದ ಇರೋದ್ರಿಂದ ಪಶ್ಚಿಮದಲ್ಲಿ ನಮ್ಗೆ ಯಾವಾಗಲೂ ಬೇಗ ಗಿಡ ಡೆವಲಪ್ ಆಗಬೇಕು. ಡೆವಲಪ್ ಆದರೆ ಆ ಕಡೆ ಈ ಕಡೆಗೆ ನಮಗೆ ಬಿಸಿಲು ಸಮಸ್ಯೆ ಇರೋದಿಲ್ಲ ನಮಗೆ. ಹಾಗೆ ಅಗಸೆನೂ ಇಲ್ಲಿ ಇಂಪ್ರೂವ್ ಆಗಿದೆ ನೋಡಿ. ಅಗಸೆ ಈಗ ಆಲ್ರೆಡಿ ಭಾಳ ಅದ್ಭುತವಾಗಿ ಬಂದಿದೆ ಅಗಸೆ. ಅದೀಗ ಲೆಫ್ಟ್ ರೈಟ್ ಎರಡೂ ಕ್ಲೀನ್ ಮಾಡಿಬಿಟ್ರೆ ಅಗಸೆ ಪಾಡಿಗೆ ಅಗಸೆ ಬರ್ತದೆ. ಹಾಗೆ ಇಲ್ಲಿ ನುಗ್ಗೆನೂ ಅಷ್ಟೇ, ನುಗ್ಗೆನೂ ಭಾಳ ಚೆನ್ನಾಗಿ ಬಂದಿದೆ. ಅದು ಅಲ್ಲಿ ಎಡಗಡೆ ಬಲಗಡೆ ಇದನ್ನೆಲ್ಲ ನಾವೀಗ ಸ್ವಲ್ಪ ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡಾದ್ಮೇಲೆ ಅದು ನಿಮಗೆ ಅದು ಚೆನ್ನಾಗಿ ಕಾಣೋಕ್ಕೆ ಶುರು ಆಗ್ತದೆ. ಹಾಗೆ ಈಗ ಇಲ್ಲಿ ಅಗಸೆ ನೋಡಿ, ಇವಾಗ ಸುಮಾರು ಒಂದು 45-50 ದಿನಕ್ಕೆ ಅಗಸೆ ಈ ಮಟ್ಟಕ್ಕೆ ಬಂದಿದೆ. ಇದು ಕರೆಕ್ಟ್ 90 ದಿನ ಆಗಿಬಿಟ್ರೆ ನಮ್ಮ ಈ ಹೈಟ್ ಹೋಗ್ಬಿಡ್ತದೆ. ಅಂದರೆ ಅಗಸೆ ಆರಂಭದಲ್ಲಿ ನಿಮಗೆಲ್ಲ ತೊಂದರೆ ಕೊಡ್ತದೆ. ತುಂಬ ಜನ ಹೇಳ್ತಾರೆ, ನಾವು ತೋಟದಲ್ಲಿ ಅಗಸೆ ಹಾಕ್ಬಿಟ್ಟು ಬಂದಮೇಲೆ ಎಲ್ಲ ಅದಕ್ಕೆ ಕಪ್ಪು ಹುಳ ಬಂದಿದೆ, ಆ ಹುಳ ಬಂದಿದೆ, ಈ ಹುಳ ಬಂದಿದೆ ಅಂತ ಹೇಳ್ತಾರೆ. ಭಾರಿ ದುಡುಕ್ತಾರೆ ಕೆಲವರು ಮಾಲೀಕರು. ಅದಕ್ಕೆ ನಾವು ಹೇಳ್ತೀವಿ ಸ್ವಲ್ಪ ತಾಳ್ಮೆ ತಗೊಳ್ಳಿ ಅಂತೇಳಿ. ಯಾಕೆಂತಂದರೆ ಬೇರೆ ಬೇರೆ ಕಡೆ ತಿನ್ನಬೇಕಾದಂಥ ಹುಳ ಏನು ಮಾಡ್ತದೆ ಅಂದರೆ ಇದರಲ್ಲಿದ್ದು ಈ ಎಲೆಯನ್ನು ತಿನ್ನೋಕ್ಕೆ ಶುರು ಮಾಡ್ತದೆ. ಈ ಎಲೆನ ತಿನ್ನೋದ್ರಿಂದ ಏನಾಗ್ತದೆ, ನಿಮ್ಮ ಹಣ್ಣಿನ ಗಿಡಗಳು ಎಲೆಗಳು ಉಳ್ಕೊಳ್ತವೆ. ಇದಿಲ್ಲ ಅಂದಾಗ ನಿಮ್ಮ ಹಣ್ಣಿನ ಗಿಡಗಳನ್ನೆಲ್ಲ ತಿಂದಾಕ್ಬಿಡ್ತವೆ. ಇಷ್ಟೇ ಇರೋದು. ಬಹುತೇಕ ಕೀಟಗಳು 98% ಕೀಟಗಳು ಮಾಂಸಾಹಾರಿಗಳೇ. ಕೀಟಗಳನ್ನೇ ತಿಂದು ಕಂಟ್ರೋಲ್ ಮಾಡ್ತವೆ. ಅದಕ್ಕೆ ನಾವೇನು ಮಾಡಬೇಕಂದ್ರೆ, ಕೀಟಗಳನ್ನ ನಮ್ಮ ತೋಟದಲ್ಲಿ ಇದ್ದರೆ ಬಿಟ್ಟುಬಿಡ್ಬೇಕು. ಅದು ನಮಗೆ ಮಿತ್ರ ಕೀಟಗಳಾಗಿರ್ತವೆ. ಅವು ಏನು ಮಾಡ್ತವೆ ಅಂದರೆ ಶತ್ರು ಕೀಟಗಳನ್ನ ತಿನ್ನೋಕ್ಕೆ ಅವು ರೆಡಿಯಾಗಿರ್ತವೆ, ಅವು ತಿಂದಾಕ್ತವೆ. ಅದೇ ಎಲೆಯನ್ನೆಲ್ಲ ತಿನ್ನುವಂಥದ್ದು ಕೀಟಗಳು ಎಷ್ಟಪ್ಪ ಅಂದರೆ 2% ಇರೋದು. ಆ 2%ಗೆ ಔಷಧಿ KVK GKVK ಸೈಂಟಿಸ್ಟು ವಿಜ್ಞಾನಿಗಳು ಅಂತ ಇರೋದೇ ಅದಕ್ಕೆ ನಾವೇನು ಮಾಡಬೇಕು, ನಮ್ಮ ಜಮೀನಲ್ಲಿ 1 ಎಕರೆನೇ ಇರಲಿ, ನಿಮ್ಮದು ಒಂದು 10 ಗುಂಟೆನೇ ಇರಲಿ, 100 ಎಕರೆನೇ ಇರಲಿ, ಎಲ್ಲ ರೀತಿಯ ಮರಗಿಡಗಳನ್ನ ಹಾಕ್ಕೊಳ್ಬೇಕು. ಅಲ್ಲಿ 1 ಎಕರೆಗೆ ಕನಿಷ್ಠ 2,000 ಅಗಸೆ, 2,000 ಗ್ಲೀಸಿಡೆ, 2,000 ನುಗ್ಗೆ. ಈಗ ನೋಡಿ, ಈ ಅಗಸೆ ಭಾಳ ಅದ್ಭುತ. ಕುರಿ ಆಡು ಮುಂದೆ ಸಾಕಬೇಕು ಅನ್ನೋರಿಗೆ ತುಂಬ ಚೆನ್ನಾಗಿ ಕೆಲಸ ಮಾಡ್ತದೆ. ಆಮೇಲೆ 10 ಅಡಿಗೆ ಒಂದೊಂದು ಬಿಟ್ಬಿಟ್ರೆ ನಾವಿಲ್ಲಿ ವಿಳ್ಯದೆಲೆನ ಹಬ್ಬಿಸ್ಬೋದು. ಆಮೇಲೆ ನಾವು ಬೇರೆ ಏನು ಪೆಪ್ಪರನ್ನು ಹಾಕ್ಸ್ಕೊಳ್ಬೋದು. ಇದಕ್ಕೆಲ್ಲ ನಾವು ಅಗಸೆನ ಇದು ಮಾಡ್ಕೊಬೇಕು. ಹಾಗೆ ನುಗ್ಗೆ, ಈಗ ನೋಡಿ ನುಗ್ಗೆ ಇನ್ನೇನು ಈಗೆಲ್ಲ ಬಂದಿದೆ. ಈಗ 2 ಅಡಿಗೆ ನುಗ್ಗೆಯನ್ನು ನಾವು ಈಗ ತುದಿಯನ್ನು ಈ ಥರ ಕಟ್ ಮಾಡಬೇಕು. ನೋಡಿ, ಜಗತ್ತಲ್ಲಿ 3 ಸೊಪ್ಪುಗಳು ಅದ್ಭುತವಾದ ಸೊಪ್ಪುಗಳು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಭೂಮಿಯ ಮೇಲಿರುವಂಥ ಸೊಪ್ಪುಗಳಲ್ಲಿ ಅದ್ಭುತವಾದ ಸೊಪ್ಪುಗಳು 3. ಅದರಲ್ಲಿ 1ನೇ ಸ್ಥಾನ ನುಗ್ಗೆಗೆ, 2ನೇ ಸ್ಥಾನ ಪಾಲಕ್ಕು, 3ನೇ ಸ್ಥಾನ ಕರಿಬೇವು. ಈ 3 ಎಲೆಗಳಲ್ಲೇ ಸೊಪ್ಪುಗಳೆಲ್ಲವೂ ಸೊಪ್ಪು ಶ್ರೇಷ್ಠನೇ. ಅದೇ ಮತ್ತೊಮ್ಮೆ ಹೇಳ್ತೀನಿ ಕೇಳಿ, 3 ಸೂಪರ್ ಸೊಪ್ಪುಗಳು. ಅದರಲ್ಲಿ ನುಗ್ಗೆ ಸೊಪ್ಪು ನಂಬರ್ 1, ಪಾಲಕ್ ನಂಬರ್ 2, 3ನೇದು ಕರಿಬೇವನ್ನ ನಾವು ದಿನನಿತ್ಯನ ಬಳಸ್ತೀವಿ. ಅದನ್ನು ಮಿತವಾಗಿ ಬಳಸ್ತೀವಿ ಅದನ್ನ. ಆದರೆ ಈ ನುಗ್ಗೆ ಸೊಪ್ಪು ಇದೆಯಲ್ಲ, ಭೂಮಿಯಲ್ಲಿ ಇದನ್ನ ಸೂಪರ್ ಫುಡ್ ಅಂತ ಇದನ್ನ ಎಲ್ಲ ರಾಷ್ಟ್ರಗಳು ಒಪ್ಕೊಂಡಿದೆ. ಅದರಿಂದ ಇದು ಎಲೆಯನ್ನು ನೀವು ನೇರವಾಗಿ ನೋಡಿ, ತುದಿಯನ್ನು ನಾವು 2 ಅಡಿ ಕಟ್ ಮಾಡಿಬಿಟ್ರೆ ಅದೇನಾಗ್ತದೆ, ಅಲ್ಲಿಂದ ಒಂದು 4 ಬ್ರಾಂಚ್ ಬರ್ತದೆ. ಅವಾಗ ಅದು ನಮಗೆ ಕೈಗೆ ಸಿಕ್ಕಕ್ಕೆ ಶುರು ಆಗ್ತದೆ. ಇಷ್ಟೇ 2 ಅಡಿಲೇ ನಾವು ಇದನ್ನ ಕಟ್ ಮಾಡಿಬಿಡ್ಬೇಕು. ಆಮೇಲೆ ಎಲೆಯನ್ನು ನೀವು ಒಣಗಿಸಿಟ್ಕೊಳ್ಬೋದು. ಒಣಗಿಸಿಟ್ಕೊಂಡು ನೀವು ಪ್ರತಿದಿನ ನಿಮ್ಮ ಮಕ್ಕಳಿಗೆ, ಮನೆಯಲ್ಲಿ ನೆಂಟರಿಗೆ, ಬಂಧುಗಳಿಗೆ ಎಲ್ಲರಿಗೂ ಈ ಸೊಪ್ಪನ್ನು ಕೊಡಿ. ಕನಿಷ್ಠ ನೀವು ಒಂದು ದಿನದಲ್ಲಿ 1 ಟೀ ಸ್ಪೂನಷ್ಟು ಸೊಪ್ಪನ್ನಾದರೂ ನಾವು ತಿನ್ನಬೇಕು. ಈಗ ನೋಡಿ, ಇವೆಲ್ಲ ಮಿತ್ರ ಕೀಟಗಳು. ಇವೆಲ್ಲ ಇಲ್ಲಿ ನಿಮಗೆ ಉಳೋದರ ಕಾಣ್ತವೆ. ಇವೆಲ್ಲ ಮಿತ್ರ ಕೀಟಗಳು. ಒಬ್ಬ ಪಾಪ ರೈತ ಒಂದು ಅಪಾರ್ಟ್ಮೆಂಟ್ಗೆ ಹೋಗ್ತಾನೆ ತರಕಾರಿ ಮಾರೋಕ್ಕೆ ಅಂತೇಳಿ. ಅಲ್ಲಿ ಹೋಗಿ ಅವನು ಸೊಪ್ಪು ಮಾರ್ಬಿಟ್ಟು ಬರುವಾಗ ಅಲ್ಲಿ ಅಪಾರ್ಟ್ಮೆಂಟ್ ಮಾಲೀಕರು ಕೇಳ್ತಾರೆ, ಅಪ್ಪ ಈ ಸೊಪ್ಪಲ್ಲಿ ಹುಳ ಇದೆಯಲ್ಲ ಅಂತ ಹೇಳ್ತಾರೆ. ಹೌದು ಸ್ವಾಮಿ, ಅದರಲ್ಲಿ ಹುಳ ಇರುತ್ತೆ ಅಂತ ಹೇಳಿ.
ಮತ್ತು ಏನು ನಮಗೇನು ತೊಂದರೆ ಆಗಲ್ವಾ? ಅಂದರೆ ಹುಳ ತಿಂದು ಬದುಕಿದೆ ಅಂದರೆ ಕೇಳ್ತಾನೆ ಅವನು, ಹುಳ ಬದುಕಿದೆಯಾ ಸತ್ತಿದೆಯಾ ಅಂತ. ಬದುಕಿದೆ ಅಂತ ಹೇಳ್ತಾನೆ. ಆ ಸೊಪ್ಪು ತಿಂದು ಬದುಕಿದೆ ಅಂದರೆ ಸ್ವಾಮಿ ನಾವು ತಿನ್ಬೋದು ಅಂತ ಹೇಳ್ತಾನೆ. ಹಾಗೆ ಮಿತ್ರ ಕೀಟಗಳು ನಮಗೆ ಭಾಳ ಅನುಕೂಲ ಮಾಡ್ತವೆ. ಮತ್ತು ನಮ್ಮ ಜಮೀನಲ್ಲಿ ನಾವೆಲ್ಲ ರೀತಿಯ ಮಿಕ್ಸು ಬೆಳೆನ ಯಾವಾಗಲೂ ಹಾಕ್ಕೊಳ್ಬೇಕು. ಅವಾಗ ಏನಾಗ್ತದೆ, ಕೀಟಗಳು ಎಲ್ಲ ಇದನ್ನ ಕಂಟ್ರೋಲ್ ಮಾಡ್ತವೆ. ಮತ್ತು ಈಗ ಮಳೆಗಾಲದಲ್ಲಿ ಏನಾಗ್ತದೆ, ನೀರು ನಮಗೆ ಮಾಯ್ಶ್ಚರು ಮೇಂಟೈನ್ ಮಾಡೋಕ್ಕೆ ಈ ರೀತಿ ನಮಗೆ ಕಾಡು ಕಳೆ ಎಲ್ಲ ಇರಬೇಕು. ಆ ಥರ ಇದ್ದಾಗಲೇ ನಾವು ಏನಾದರೂ ಒಂದು ಬೆಳೆಯಲ್ಲಿ ಏನಾದರೂ ಒಂದು ಸಾಧನೆ ಮಾಡೋಕ್ಕಾಗೋದು. ಹಾಗೆ ನೋಡಿ ಇಲ್ಲಿ ಇವಾಗ ಇಲ್ಲಿ ಅಡಿಕೆ ಗಿಡಕ್ಕೆ ಈಗ ಸುತ್ತ ಈ ಥರ ಕಳೆ ಇರಬೇಕು. ಈಗ ಅದು ಅಲ್ಲಿ ಒಳಗಡೆ ಆರಾಮಾಗಿರಬೇಕು. ಒಳ್ಳೆ ಇನ್ನೇನು ಮಳೆಗಾಲ ಶುರುವಾಯ್ತು ಅಂದಾಗ ಸುತ್ತ ಕಳೆನ ನಾವು ಕ್ಲೀನ್ ಮಾಡ್ಕೊಳ್ಬೇಕು. ಅಲ್ಲಿ ಗಂಟ ಅದು ಹಾಗೆ ಅದರೊಳಗಡೆ ಗುಬ್ಬಚ್ಚಿ ಗೂಡಲ್ಲಿ ಮೊಟ್ಟೆ ಇಟ್ಟಂಗೆ ನಾವು ಅದನ್ನು ಸುರಕ್ಷಿತವಾಗಿ ನಾವು ಕಾಪಾಡ್ಕೊಳ್ಬೇಕು. ಆಮೇಲೆ ಆಗತ್ತೆ ನೋಡಿ, ಈಗ ಈ ಹೈಟ್ ಬಂದಿದೆ. ಇನ್ನೊಂದು 25-30 ದಿನದಲ್ಲಿ ನಿಮಗೆ ಇದು ಮಾಮೂಲಿ ಇದು ಹೈಟ್ ಹೋಗ್ಬಿಡುತ್ತೆ. ಆಮೇಲೆ ಅದೇ ರೀತಿ ನುಗ್ಗೆ ನೋಡಿ, ಈಗ 2 ಅಡಿಗೆ ಈ ಥರ ನುಗ್ಗೆ ಬಂದಿದ್ದನ್ನ ನಾವೇನು ಮಾಡೋದು, ತುದಿನ ಈ ಥರ ಕಟ್ ಮಾಡ್ಕೋಬೇಕು. ಈ ತುದಿನ ಕಟ್ ಮಾಡ್ಕೋಬೇಕು. ಅದು ಕಟ್ ಮಾಡ್ಕೊಂಡಾಗ ನಮಗೇನು ಪ್ರತಿದಿನ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ನೀವು ನುಗ್ಗೆ ಸೊಪ್ಪನ್ನು 1 ಟೀ ಸ್ಪೂನ್ ಒಣಗಿಸಿ ಇಟ್ಕೊಳ್ಳಿ ಡ್ರೈಯರಲ್ಲಿ, ಅಥವಾ ಮನೆ ಮೇಲ್ಗಡೆ ಈ ಥರ ಯಾವ್ದಾದ್ರು ನ್ಯೂಸ್ ಪೇಪರ್ ಹಾಕ್ಬಿಟ್ಟು ಇಟ್ಕೊಂಡು ಎಲ್ಲ ಪುಡಿ ಆಗ್ತದೆ. ಅದನ್ನೆಲ್ಲ ಪುಡಿಯಾಗಿ ಕುಟ್ ಮಾಡಿ ಒಂದು ಡಬ್ಬದಲ್ಲಿ ಇಟ್ಕೊಂಡು ನೀವು ಮನೇಲಿ ಮಕ್ಕಳಿಗೆ ನೇರವಾಗಿ ಕೊಟ್ಟರೆ ಅವ್ರು ತಿನ್ನೋದಿಲ್ಲ ಅಂತಂದರೆ ದೋಸೆ ಮಾಡೋಕೆ ಹಾಕ್ಬೋದು, ಪಲ್ಯ ಮಾಡೋಕೆ ಹಾಕ್ಕೊಳ್ಬೋದು, ಸಾಂಬಾರು ಮಾಡೋಕೆ ಹಾಕ್ಬೋದು. ಅಥವಾ ನೀವು ಏನಾದರೂ ಬೇರೆ ಜ್ಯೂಸ್ ಏನಾದರೂ ಮಾಡೋದು ಆ ಟೈಮಲ್ಲೂ ಈ ನುಗ್ಗೆ ಸೊಪ್ಪನ್ನು ನಾವು ಬಳಸ್ಬೋದು. ಭಾಳ ಅದ್ಭುತ ಇದು ನುಗ್ಗೆ ಸೊಪ್ಪು. ದಯಮಾಡಿ ನಾನು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ಇದಕ್ಕೇನು ಜಾಸ್ತಿ ನೀರಿನ ಅವಶ್ಯಕತೆ ಇರೋಲ್ಲ. ಪ್ರತಿಯೊಬ್ಬರು ನಮ್ಮ ಮನೆಯ ಮುಂದೆ ಒಂದು ನುಗ್ಗೆ ಗಿಡವನ್ನು ನಟ್ಕೊಂಡ್ರೆ ಅಟ್ಲೀಸ್ಟ್ ಒಂದು 2 ಗಿಡ ನಟ್ಕೊಳ್ಳಿ. ನಿಮ್ಮ ವರ್ಷಕ್ಕಾಗೋಷ್ಟು ಸೊಪ್ಪು ಸಿಗ್ತದೆ. ಸೊಪ್ಪಂತೂ ಬಿಡಿ ನಿರಂತರವಾಗಿ ಸಿಗ್ತಾ ಇರ್ತದೆ. ಆಮೇಲೆ ಕಾಯಿನೂ ಅಷ್ಟೇ, ವರ್ಷಕ್ಕೆ 2 ಸರಿ 3 ಸರಿ ಇದಕ್ಕೆ ಕಾಯಿನೂ ಬರುತ್ತೆ. ತುಂಬ ಒಳ್ಳೆಯದು. ನುಗ್ಗೆ ಗಿಡವನ್ನು ನಿಮ್ಮ ಜಮೀನಲ್ಲೂ ಹಾಕ್ಕೊಳ್ಳಿ. ಜಮೀನಿಲ್ಲ ನಮಗೆ, ಮನೆಯೇ ಇದೆ ಅಂತಂದರೆ ಮನೆ ಮುಂದ್ಗಡೆ 2 ನುಗ್ಗೆ ಗಿಡಗಳನ್ನ ಹಾಕೊಳ್ಳೋದನ್ನ ಮರಿಬೇಡಿ. ನುಗ್ಗೆ ಸೊಪ್ಪನ್ನು ಬಳಸೋದನ್ನ ಬಿಡಬೇಡಿ. ಆಮೇಲೆ ಎಲ್ಲರಿಗೂ ಹೇಳಿ, ಆರೋಗ್ಯ ಭಾಳ ಮುಖ್ಯ. ಆರೋಗ್ಯ ಇದ್ರೇ ನಾವು ಏನಾದರೂ ಮಾಡೋಕ್ಕಾಗೋದು. ಅದಕ್ಕೆ ಹೇಳೋದು, ನಾವು ಘಟ ಇದ್ದರೆ ಮಠ ಕಟ್ಬೋದು. ಮಠ 100 ಇದ್ದರೆ ನಿಮಗೇನು ಪ್ರಯೋಜನ? ಘಟ ನಿಮ್ಗೆ ಚೆನ್ನಾಗಿರಬೇಕು. ನಿಮ್ಮ ಘಟ ಚೆನ್ನಾಗಿದ್ದರೆ ನಾವು ಎಷ್ಟು ಮಠ ಬೇಕಾದ್ರೆ ನಾವು ಕಟ್ಬೋದು. ಅದರಿಂದ ಈ ರೀತಿ ಕೃಷಿಯಲ್ಲಿ ಈಗ ಬಿಸಿಲು ನೋಡಿ, ಈ ರೀತಿ ಇಲ್ಲಿ ಇವಾಗ ನಾವು ಉರುಳೆನ ಹಾಕಿದ್ದೇವೆ. ಈ ಉರುಳಿ ಈ ಥರ ಗಿಡಗಳನ್ನ ಸುತ್ಕೊಳ್ಳೋಕೆ ಮೊದಲು ಕ್ಲೀನ್ ಮಾಡ್ಕೊಳ್ಬೇಕು. ಕ್ಲೀನ್ ಮಾಡ್ಕೊಂಡು ಇದಕ್ಕೆ ಸುತ್ತ ಕವರ್ಗೆ ಐದು ತೋಳ ಮೂಗು ಕರ್ಜತ್ತ ಉಸ್ಕೆಲಿ ತೋಳ ಈ ರೀತಿ ನಾವು ಈ ಥರ ಬಿಟ್ಕೊಳ್ಬೇಕು. ಅವಾಗ ಅದು ಸೇಫ್ಟಿ ಆಗಿರ್ತದೆ. ಹಾಗೆ ಇಲ್ಲಿ ಬಾಳೆ ನುಗ್ಗೆ ನೋಡಿ, ಇವಾಗ ಏನು ಮಾಡ್ಬೇಕು ನಾವು, ಈಗ ಸುತ್ತ ಕೆಲವರೆಲ್ಲ ಏನು ಮಾಡ್ತಾರೆ ಅಂದರೆ ಪಶ್ಚಿಮದಿಂದ ಈ ರೀತಿ ನೆರಳು ಮಾಡ್ತಾರೆ. ಪಶ್ಚಿಮದಿಂದ ನಾವು ಸದ್ಯಕ್ಕೆ ಏನು ಮಾಡಬೇಕು ನೋಡಿ, ಇಲ್ಲೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು. ಈ ಅಡಿಕೆ ಗಿಡ ಸುತ್ತ ಈ ರೀತಿ ನಾವು ಸೆಣಬನ್ನು ಬಿಟ್ಕೊಂಡ್ಬಿಟ್ರೆ ಅದು ನಮಗೆ ಎಲ್ಲ ಕಡೆನೂ ಅದಕ್ಕೆ ಸ್ವಲ್ಪ ಕವರ್ ಆಗ್ತದೆ. ಕೆಲವರು ಬರೀ ಪಶ್ಚಿಮಕ್ಕೆ ಕವರ್ ಮಾಡ್ತಾರೆ, ಅದು ತೊಂದರೆ ಏನಿಲ್ಲ, ಅದು ಮಾಡೋದು ಒಳ್ಳೆಯದೇ. ಅದರ ಸುತ್ತ ಈ ಥರ ಬಿಟ್ಕೊಂಡಾಗ ಆ ಗಿಡ ಸೇಫ್ಟಿಯಾಗಿರುತ್ತೆ. ಜೂನ್ ಜುಲೈ ಮಳೆಗಾಲ ಶುರು ಆಗ್ತಾ ಅಂದಾಗ ಆ ಗಿಡ ಭಾಳ ಚೆನ್ನಾಗಿ ಬರೋಕ್ಕೆ ಶುರು ಆಗುತ್ತೆ. ಈಗೇನೋ ನಾವು ಇದನ್ನು ತೆಗೆದುಬಿಟ್ರೆ ಆ ಗಿಡಕ್ಕೆ ಬಿಸಿಲು ಜಾಸ್ತಿಯಾಗಿ ಅದು ಇನ್ನೂ ಚಿಕ್ಕ ಗಿಡ ಆಗಿರೋದ್ರಿಂದ ತೊಂದರೆ ಬರುತ್ತೆ. ನೋಡಿ, ಈ ರೀತಿ ರೌಂಡಾಗಿ ಬಿಟ್ಕೊಳ್ಬೇಕು. ಏನಿಲ್ಲ, ನೀವು ನಿಮ್ಮ ಗಿಡ ಸುತ್ತ ಒಂದು 10 ಸೆಣಬಿನ ಬೀಜ ಹಾಕೊಂಡ್ರೆ ಸಾಕು. ಅದನ್ನೇ ನಿಮಗೆ ಅಂದರೆ ನಿಮ್ಗೆ ಈ ಥರ ಕವರ್ ಆಗ್ತದೆ. ನೋಡಿ, ಈ ಥರ ಇಲ್ಲಿ ಕವರ್ ಮಾಡಿದ್ದೀವಿ. ಹಾಗೆ ಇದೇ ರೀತಿ ಇಲ್ಲಿ ಬಾಳೆಗೆ ಈ ಥರ ಕವರ್ ಮಾಡಿದ್ದೀವಿ. ಈ ರೀತಿ ಇಲ್ಲೆಲ್ಲ ಬೇಕಾದ್ರೆ ತೆಗೆದುಬಿಡಿ. ಇದನ್ನ ಸುತ್ತ ನೀವು ಈ ಥರ ಬಿಟ್ಕೊಳ್ಬೇಕು. ಕೆಳಗಡೆ ಉರುಳಿ ಇದ್ದರೆ ಉರುಳಿಯನ್ನು ತೆಗೆದುಹಾಕ್ಬಿಡು. ಈ ಥರ ಗುಂಪು ಗುಂಪಾಗಿ ಗಿಡಗಳಿಗೆ ರಕ್ಷಣೆ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಪಶ್ಚಿಮದಿಂದ ನೀವು ಒಂದು ಲೈನ್ನ ಕವರ್ ಮಾಡ್ಕೊಳ್ಬೋದು. ಅದೇ ರೀತಿ ನೋಡಿ, ನಿಮ್ಗೆ ಯಾಕೆ ಪದೇ ತೋರಿಸ್ತೀವಿ ಅಂದರೆ, ಇದೆಲ್ಲ ಬಿಸಿಲಿಗೆ ನೀವು ಗಿಡಗಳನ್ನ ಬಾಡಬಾರ್ದು ಅಂತೇಳಿದ್ರೆ ಈ ರೀತಿ ನಾವು ಹಾಕೋಬೋದು. ಆಮೇಲೆ ಈ ಸೆಣಬಿನ ಹೂವು ಪಲ್ಯ ಮಾಡ್ಬೋದು, ಭಾಳ ಅದ್ಭುತವಾದ ಪಲ್ಯ ಮಾಡ್ಬೋದು. ಆಮೇಲೆ ಇದರಲ್ಲಿ ತುಂಬ ಥರದಲ್ಲಿ ಇದನ್ನ ಬಳಸ್ಬೋದು. ಇದು ಸಾಂಬಾರಲ್ಲೂ ಬಳಸ್ತಿದ್ದಾರೆ. ಇದು ತುಂಬ ಒಳ್ಳೆಯದು, ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು. ಇವೆಲ್ಲ ಪ್ರಕೃತಿಯಲ್ಲಿ ಇವೆಲ್ಲವನ್ನು ಮಿಕ್ಸ್ ಮಾಡ್ಕೊಂಡೋಗಿ ಕಿತ್ಕೊಂಡೋಗಿ ಮನೇಲಿ ಒಳ್ಳೆಯ ಸಾಂಬಾರು ಮಾಡಿ ನಿಮ್ಮ ಜಮೀನಲ್ಲಿ ಬೆಳೆದಿದ್ದನ್ನೇ ಬೆಳ್ಕೊಂಡು ತಿನ್ನಿ. ನಿಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ.